ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಫ್ಯಾಷನ್. ಇವತ್ತು ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಲೆಂತ್ ಏನಿದೆ 14 ಇದೆ, ಅದಕ್ಕೆ +1 ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ಗೆ, ಕೆಳಗಡೆ ಅರ್ಧ ಇಂಚು ಲೈನಿಂಗ್ ಅಟ್ಯಾಚ್ ಮಾಡಲಿಕ್ಕೆ, ಟೋಟಲಿ 1 ಇಂಚ್ ಹಾಕ್ಕೊಂಡು 15ಗೆ ಮಾರ್ಕ್ ಮಾಡಿ. ನೆಕ್ಸ್ಟು ಬ್ಯಾಕ್ ಡೀಪು, ಈ ಬ್ಯಾಕ್ ಡೀಪಲ್ಲಿ ಅಳತೆ ಮಾಡಬೇಕು ಅಂದಾಗ ಈ ಬ್ಲೌಸಲ್ಲಿ ಕೆಳಗಡೆ ಪಟ್ಟಿ ಏನು ಉಳಿದಿದೆ ಅದನ್ನು ತೊಗೊಂಡ್ರೂ ಕೂಡ ಡೀಪ್ ಗೊತ್ತಾಗುತ್ತೆ ನೋಡಿ. ಅದು ಪಟ್ಟಿ ಏನಿದೆ 4.8 ಏನೋ ಇದೆ, 4.8ಗೆ 5.8, 1 ಇಂಚ್ ಕೆಳಗಡೆ ಅರ್ಧ ಮೇಲ್ಗಡೆ ಅರ್ಧ, ಇಲ್ಲೂ ಕೂಡ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನೆಕ್ಸ್ಟು ಕಂಕ್ಳ ಹತ್ರನೂ ಅಷ್ಟೇ ಅದೇ ಮೆಜರ್ಮೆಂಟ್ನ ತೊಗೊಂಡ್ರೆ ನೋಡಿ. ಲೆಂತಲ್ಲಿ ಈ ಹಾರ್ಮೋಲ್ ಗೊತ್ತಾಗಬೇಕು ಅಂದರೆ ಕೆಳಗಡೆ ಕಂಕ್ಳಿನ ಹತ್ರ ಇರೋ ಲೆಂತನ್ನ ತೊಗೊಂಡ್ರೆ ಇನ್ನು ಬಾಕಿದೇನು ಉಳಿಯುತ್ತೋ ಅದು ಆರ್ಮೋಲ್ಗೆ ಬರುತ್ತೆ. ಅದಕ್ಕೂ ಕೂಡ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಏನು ರೆಡಿ ಅಳತೆ ಬರುತ್ತೋ ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಇನ್ನು ಸುತ್ತಳತೆ ತೊಗೋಬೇಕು ಅಂದರೆ ಫಸ್ಟು ಈ ಹುಕ್ಸ್ ಪಟ್ಟಿ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಅಳತೆ ಬ್ಲೌಸು, ಅದು ಹುಕ್ಸ್ ಪಟ್ಟಿ ಹತ್ರ ನೋಡ್ಕೋಬೇಕು ನೋಡಿ. ಡಾಟ್ಸ್ ಬಂದಿರುತ್ತೆ, ಆ ಡಾಟ್ಸಿಂದ ಎಲ್ಲಿ ಬಂದಿರುತ್ತೋ ಆ ಕಡೆಗೆ ನೀಟಾಗಿ ಟೇಪ್ನ ಹಿಡಿದು ಬಟ್ಟೆನ ತುಂಬ ಎಳಿಬಾರ್ದು. ಎಳೆದ್ರೆ ಸುತ್ತಳತೆ ಜಾಸ್ತಿ ಬಂದಿರುತ್ತೆ. ಬಟ್ಟೆ ಹೇಗಿರುತ್ತೋ ಹಾಗೆ ನಿಧಾನಕ್ಕೆ ತೊಗೊಂಡ್ರೆ ಏನು ಬರುತ್ತೆ. ಈ ಅಳತೆ ಬ್ಲೌಸ್ ತೊಗೊಂಡಾಗ ಎಕ್ಸ್ಟ್ರಾ ಬಟ್ಟೆ ಏನು ಬಿಟ್ಟಿರ್ತಾರೋ ಅವ್ರು ಎಷ್ಟು ಬಿಟ್ಟಿರ್ತಾರೋ ಅಷ್ಟೇ ಬಿಡೋದ್ರಿಂದ ಅಲ್ಲಿಗೆ ತೊಗೋಬೋದು. ಈ ಹುಕ್ಸ್ ಹತ್ರ ನಾವು ಜಾಯಿನ್ ಮಾಡಿರ್ತೀವಲ್ಲ, ಅಲ್ಲಿ ಜಾಯಿನ್ಗೆ ಅರ್ಧ ಇಂಚು ಸೇರಿಸಿ ಟೋಟಲ್ 12 ಇಂಚನ್ನು ಮಾರ್ಕ್ ಮಾಡಿದ್ದೀನಿ. ಅದೇ ಥರ ಸೊಂಟದ ಸುತ್ತಳತೆನೂ ಕೂಡ ಫುಲ್ ಮೆಜರ್ಮೆಂಟ್ ತೊಗೋಬೇಕು. ಅದಕ್ಕೆ ಈ ಡಾಟ್ಸ್ಗೆ 1 ಇಂಚ್ ಫುಲ್ ಮೆಜರ್ಮೆಂಟ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಡು 11.5 ಬರುತ್ತೆ. ನಾನು 11.5ಗೆ ಮಾರ್ಕ್ ಮಾಡಿದ್ದೀನಿ. ಇದಾಗಿದೆ. ನಾವಿನ್ನು ಬಾಕಿದೇನು ಉಳಿಯುತ್ತೋ ಡೀಪ್ಗೆ ಮಾರ್ಕ್ ಮಾಡಿಕೊಂಡು ಡೀಪ್ನ ಇದು ಮಾಡಬೇಕು ಅಂದರೆ ನಮಗೆ ಡೀಪು ಏನು ನೆಕ್ ಬಿಡ್ತ್ ಬೇಕಾಗುತ್ತೆ. ಆ ನೆಕ್ ಬಿಡ್ತಕ್ಕೋಸ್ಕರ ನೋಡಿ 6 ಇಂಚಸ್ಸು, ಕಂಕ್ಳು ಕೂಡ 6 ಇದೆ. ಅಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿ ನಾನು ಕ್ರಾಸ್ ಕಟ್ ಮಾಡಿಬಿಟ್ಟಿದ್ದೀನಿ. ಅದು ಫಿನಿಶಿಂಗ್ ಸ್ಟಿಚ್ ಎಲ್ಲಿ ಬರಬೇಕು ಅನ್ನೋದು ಕಂಕ್ಳಿನ ರೆಡಿ ಅಳತೆಗೆ ಮಾರ್ಕ್ ಮಾಡಿರೋದು. ಈಗ ಫ್ರಂಟ್ ಪಾರ್ಟ್ನ ಮಾಡ್ಕೊಳ್ಳೋಣ ನೋಡಿ. ಫ್ರಂಟ್ ಪಾರ್ಟಲ್ಲಿ ಓಪನ್ ಸೈಡು ನಮ್ಮ ಕಡೆ ಬರುತ್ತೆ. ಆ ಕಡೆಯಿಂದ ಮಿಕ್ಕಿರೋ ಬಟ್ಟೆಯಲ್ಲಿ ಕ್ರಾಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಬಿಡಿ. ಕ್ರಾಸ್ ಪಟ್ಟಿಗೆ ಎಷ್ಟು ಬಟ್ಟೆ ಬೇಕು ಅಲ್ಲ ಅದನ್ನು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಪಟ್ಟಿಗೆ ಬಿಡಿ. ಅಲ್ಲಿಂದ ಕೆಳಗಡೆಗೆ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಬ್ಯಾಕ್ ಪಾರ್ಟ್ನ ಅದ್ರ ಮೇಲೆ ಇಟ್ಟು ನೆಕ್ ಬಿಡ್ತು ಮತ್ತು ಶೋಲ್ಡರ್ನ ಅದೆರಡನ್ನ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ನೋಡಿ 2.5 ಇದೆ ನೆಕ್ ಬಿಡ್ತು. ಇದರಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲು ಮತ್ತು ಸುತ್ತಳತೆ ಆರ್ಮೋಲ್ಸ್ ಹತ್ರನೂ ಅಷ್ಟೇ ಆಮೇಲೆ ಏನಿದೆ ಆ ಡಾಟ್ಸ್ನ ಕೈಯಲ್ಲಿ ಪಾಯಿಂಟ್ ಮಾಡಿಕೊಂಡು ಆರ್ಮೋಲ್ಗೆ ಹಾಕೊಳ್ಳಿ ಲೈನ್ಸು. ಈಗ ಫ್ರಂಟಲ್ಲಿ ಡೀಪ್ ಎಷ್ಟಿದೆ ಅಂತ ಗೊತ್ತಿರೋದಲ್ಲ, ಫ್ರಂಟ್ ಡೀಪ್ನ ಚೆಕ್ ಮಾಡ್ಕೊಳ್ಳಿ.
ಇಲ್ಲಿಂದ ಈ ಥರ ಇದೆಲ್ಲಿ ಬರುತ್ತೋ ನೋಡಿ ಮಾರ್ಕ್ ಮಾಡಿ. ಮೇಲ್ಗಡೆ ಅರ್ಧ ಇಂಚು ಸ್ವಲ್ಪ ಬಿಟ್ಟಿರಬೇಕು ಸ್ಟಿಚಿಂಗಿಗೆ. ಅದೇ ಥರನೇ ಮಾರ್ಕ್ ಮಾಡಿಕೊಂಡ್ರೆ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ನೋಡಿ ಫ್ರಂಟ್ ಹುಕ್ಸ್ ಪಟ್ಟಿ ಹತ್ರ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಕ್ರಾಸ್ ಪಟ್ಟಿಯಿಂದ ಮೇಲ್ಗಡೆಗೆ ಮಾತ್ರ ಅಳತೆ ಮಾಡಿಕೊಂಡು ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸೆಂಟ್ರ್ ಡಾಟ್ ಪಾಯಿಂಟ್ ಏನಿದೆ ನಾವೇನಿಟ್ಟಿರ್ತೀವೋ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಅಲ್ಲಿಂದ ಡಾಟ್ ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡ್ಕೋಬೇಕು ಮೇಲ್ಗಡೆ ಸ್ಟಿಚಿಂಗ್ಗೆ. ಮತ್ತು ಕೆಳಗಡೆ ಕ್ರಾಸ್ ಪಟ್ಟಿನ ಇರುತ್ತಲ್ಲ ಸ್ಟಿಚಿಂಗ್ ಕ್ರಾಸ್ ಪಟ್ಟಿಗೆ ಅಲ್ಲಿವರೆಗೆ ಎಲ್ಲಿದೆ ಅಂತ ನೋಡಿಕೊಂಡು ಅದೆಷ್ಟು ಬಂದಿದೆಯೋ ಅದಕ್ಕೆ ಪ್ಲಸ್ 1 ಇಂಚು ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗು, ಕೆಳಗಡೆ ಕ್ರಾಸ್ ಪಟ್ಟಿಗೆ ಸ್ಟಿಚ್ ಮಾಡೋದಕ್ಕೆ 1/2 ಇಂಚು ಡಾಟ್ ಪಾಯಿಂಟು ಅದನ್ನು ಎರಡೂ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಕ್ಲ ಸೈಡಲ್ಲಿ ಆ ಕ್ರಾಸ್ ಪಟ್ಟಿಯಿಂದ ಮೇಲ್ಗಡೆಗೆ ಅಳತೆ ಮಾಡ್ಕೋಬೇಕು. ಆವಾಗಲೂ ಅಷ್ಟೇ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ಟಿಚಿಂಗ್ನ ಸೇರಿಸಿ ಆ್ಯಡ್ ಮಾಡಿ. ನೋಡಿ ನಾನು ಕ್ರಾಸ್ ಪಟ್ಟೀಲಿ ಇದು ಫ್ರಂಟ್ ಪಾರ್ಟು 7.5 ಬ್ಯಾಕಲ್ಲಿ 1 ಇಂಚ್ ಇಟ್ಟಿರ್ತೀವಿ, ಇಲ್ಲಿ 7.5 ಬರುತ್ತೆ. ಮತ್ತು ಈ ಲೆಂತೆಲ್ಲ ಅರ್ಧ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿ 1/2 ಇಂಚು ಒಳಗಡೆ ಬರಬೇಕು. 1/2 ಇಂಚು ಒಳಗಡೆಗೆ ನೋಡಿ ನೀಟಾಗಿ ಅಲ್ಲಿಂದ ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದಿಷ್ಟು ಫ್ರಂಟ್ ಪಾರ್ಟ್ ಆಗುತ್ತೆ. ನೋಡಿ ಡಾಟ್ಸ್ ಎಷ್ಟು ಹಿಡಿಬೇಕು ಅನ್ನೋದು ಕೂಡ ಅಳತೆ ಬ್ಲೌಸಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಮೆಜರ್ಮೆಂಟ್ ಬ್ಲೌಸು 1 ಇಂಚ್ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಸೆಂಟ್ರ್ ಡಾಟ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ 1 ಇಂಚ್ ಡಾಟು ಹಾಕ್ಕೊಂಡಿದ್ದೀನಿ. ನೋಡಿ ಇವೆರಡು ಸೆಂಟ್ರಲ್ಲಿ ಹಾಕ್ಕೊಂಡಿರಬೇಕು. 2 ಇಂಚ್ ಗ್ಯಾಪ್ ಬರೋ ಹಾಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಡಾಟ್ ಪಟ್ಟಿ ಕೂಡ ಡಾಟ್ಸ್ಗಳು ಕೂಡ ಗೊತ್ತಾಗುತ್ತೆ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ.